ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ಸಿಂಹ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಸಮ್ಟೈಮ್ಸ್ ಹೇಳ್ತೀವಿ ನೋಡಿ, ನಾವು ಏನು ಯೋಚನೆ ಮಾಡ್ತೀವಿ, ಏನು ಥಿಂಕ್ ಮಾಡ್ತೀವಿ ಅದು ಕಾರ್ಡಲ್ಲಿ ಬರುತ್ತೆ ಅಂತ. 9 ಆಫ್ ವಾಂಡ್ಸ್ ಫಸ್ಟ್ ಕಾರ್ಡ್ ಬಂದಿದೆ. ಸೊ ಒಂಥರ ಹೇಳ್ತೀವಲ್ವ, ಗಾರ್ಡ್ ಇದೆ ನಿಮ್ಮ ಸುತ್ತ, ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ತುಂಬ ಡಿಫೆನ್ಸಿವ್ ಎನರ್ಜಿ ನಿಮ್ಮದು ಅಥವಾ ಅದರ್ ಪರ್ಸನ್ದು ಗೊತ್ತಿಲ್ಲ. ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್, ನನ್ನನ್ನು ನಾನು ಕಾಪಾಡ್ಕೊಳ್ಬೇಕು ಅಂತ ನಿಮ್ಮದು, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿದು ಥಾಟ್ ಇರ್ಬೋದು. ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ 9 ಆಫ್ ವಾಂಡ್ಸ್ ಜೊತೆ ಸೆಕೆಂಡ್ ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. ಕೈಂಡ್ ಆಫ್ ರಿಲೇಷನ್ಶಿಪ್ ಅಂತ ಹೇಳೋದ್ಕಿಂತಲೂ ಯಾರ ಮೇಲೂ ನಿಮಗೆ ತುಂಬ ಜಾಸ್ತಿ ಫೀಲಿಂಗ್ಸ್ ಇದೆ. ಅಥವಾ ಕ್ರಾಸ್ ವಾಚರ್ಸಿಗೆ ಹೇಳ್ತೀನಿ, ಬೇರೆ ರಾಶಿಯವರು, ನಿಮಗೆ ಸಿಂಹ ರಾಶಿಯವ್ರ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ಎಲ್ಲ ಇದೆ. ಬಟ್ ಹೇಳ್ಕೊಳಕ್ಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ, ನಾನು ಹೇಳ್ಕೋದಿಲ್ಲ. ನೆವರ್ ಇವನ್ ಥಿಂಕ್ ಅಬೌಟ್ ಇಟ್. ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಅನ್ನೋ ಸ್ಟಕ್ ಎನರ್ಜಿ ಇದೆ ನನಗೆ. ಸೊ ಸಮ್ಟೈಮ್ಸ್ ನಾವು 2 ಆಫ್ ಕಪ್ಸ್ ಅಂದರೆ ಸಿಂಗಲ್ಸ್ ಇದ್ದರೆ ಖಂಡಿತ ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಆಲ್ರೆಡಿ ಬಂದಿರ್ಬೋದು, ಮುಂದೆ ಕೂಡ ಬರ್ತಾರೆ ಅಂತ ಹೇಳ್ತೀನಿ ನಾನು. 9 ಆಫ್ ವಾಂಡ್ಸ್ ಸಮ್ಟೈಮ್ಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ. ನೀವು ಯಾವುದೇ ಒಂದು ಕಮ್ಯುನಿಕೇಷನ್ಗೆ ವೇಟ್ ಮಾಡ್ತಾಯಿದ್ರೆ, ಕೆಲಸದ ವಿಚಾರವಾಗಿರಲಿ, ಯಾವುದೇ ವಿಚಾರ ಇರಲಿ, ಕಮ್ಯುನಿಕೇಷನ್ ಬರುತ್ತೆ, ಮೇಲ್ ಬರುತ್ತೆ, ಮೆಸೇಜ್, ಟೆಕ್ಸ್ಟ್ ಅಂತ ಹೇಳ್ಬೋದು. ಬಟ್ ಥರ್ಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ನೀವೇನಾದರೂ ಯಾರಾದರೂ ನಿಮಗೆ ಕ್ಷಮೆ ಕೇಳಿ, ಅಪಾಲಜಿ ಕೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಸೊ ನೀವು ಯಾರೋ ನಿಮಗೇನೋ ಡೂಯಿಂಗ್ ರಾಂಗ್ ಅಂತ ಹೇಳ್ತೀವಿ, ನಿಮಗೆ ಏನೋ ಒಂದು ತಪ್ಪಾಗಿ ನಡ್ಕೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅನ್ನೋರು ಕ್ಷಮೆ ಕೇಳಿ ಅಂತ ವೇಟ್ ಮಾಡ್ತಾಯಿದ್ರೆ ಖಂಡಿತ ಕ್ಷಮೆ ಬರುತ್ತೆ. ಕೆಲವ್ರಿಗೆ ಯಾರಾದರೂ ಕ್ಷಮೆ ಕೇಳ್ತಾರೆ, ಅಥವಾ ನೀವು ಯಾರಿಗಾದ್ರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರು ಕಾರ್ಡ್ ಬಂದಿರುತ್ತೆ. ಫೋರ್ತ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಫಿಫ್ತ್ ನನಗೆ 5 ಆಫ್ ಸಾರ್ಡ್ಸ್ ಬಂದಿದೆ. ಸಮಥಿಂಗ್ ಬಿಸ್ನೆಸ್ ಕೈಂಡ್ ಆಫ್ ಡೀಲ್ ಅಂತ ಹೇಳ್ತೀವಿ, ಬಿಸ್ನೆಸ್ ಸಮಥಿಂಗ್ ಡೀಲ್ ಆಗೋದಿದೆ. ನೋಡಿ, ನೀವು ಯಾರ ಜೊತೆನೋ ರಿಲೇಷನ್ಶಿಪ್ಪಲ್ಲಿದ್ದರೆ, ಕಮಿಟೆಡ್ ಇದ್ದರೆ, ಕನೆಕ್ಟ್ ಆಗಿದ್ದರೆ, ಸೊ ಪದೇ ಪದೇ ಹರ್ಟ್ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ನವೆಂಬರ್ ಮಂತ್ ಫುಲ್ ನಿಮ್ಗೆ ಹರ್ಟ್ ಆಗಿರ್ಬೋದು, ಡಿಸೆಂಬರಲ್ಲೂ ಕೂಡ ಆ ಸೈಕಲ್ ಮುಂದುವರಿಯುತ್ತೆ ಅಂತ 5 ಆಫ್ ಸಾರ್ಡ್ಸ್ ಹೇಳ್ತಾ ಇದೆ. ಸಿಕ್ಸ್ತ್ ನನಗೆ 5 ಆಫ್ ಕಪ್ಸ್ ಬಂದಿದೆ. 7th ನನಗೆ ಹ್ಯಾಂಗ್ಮ್ಯಾನ್ ಬಂದಿದೆ. ಸೊ ವೇಟಿಂಗ್ ಆ್ಯಂಡ್ ವಾಚಿಂಗ್ ಗೇಮ್ ಅಂತ ಹೇಳ್ತೀವಿ. ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತೀನಿ, ನಿಮ್ಗಾಗ್ಬೋದು ಅಥವಾ ಅದರ್ ಪರ್ಸನ್ಗಾಗ್ಬೋದು, ಯಾವ ವಿಷಯಕ್ಕಾದರೂ ಆಗ್ಬೋದು. ಇದು ಡಿಸಪಾಯಿಂಟ್ಮೆಂಟ್ ಅಂತ ಹೇಳುತ್ತೆ. 8th ನನಗೆ ಫೂಲ್ ಕಾರ್ಡ್ ಮತ್ತು 10th ನನಗೆ 8 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಸಮಥಿಂಗ್ ಫ್ಯಾಮ್ಲಿಯಲ್ಲಿ ಕನ್ಫ್ಲಿಕ್ಟ್ಸ್ ಆಗ್ಬೋದು, ಜಗಳಗಳಾಗ್ಬೋದು. ಬಟ್ ಲಾಟ್ ಆಫ್ ಕಮ್ಯುನಿಕೇಷನ್ನ ನಾನು ಹೇಳ್ತೀನಿ, ಎಮೋಷ್ನಲ್ ಕಮ್ಯುನಿಕೇಷನ್ಸ ಹೇಳ್ಬೋದು ನಾನು. ಕೆಲವ್ರಿಗೆ ನಾನು ಇದೊಂದು ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳ್ತೀವಿ, ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ಬೋದು. ನನ್ನ ಗೈಡೆನ್ಸ್ನ ಕೇಳೋದಾದರೆ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ಬೋದು. ಫೇಸ್ ದ ಟ್ರುತ್, ನೀವೇನಾದರೂ ಸತ್ಯನ ಮುಚ್ಚಿಟ್ಟಿದ್ರೆ, ಅಥವಾ ಏನೋ ನಿಮಗೆ ಸತ್ಯ ಗೊತ್ತಿದೆ, ಅವ್ರಿಗೇನು ಹೇಳೋದು, ಅವ್ರ ಮುಂದೆ ಹೇಗೆ ಇಡೋದು, ಟೇಬಲ್ ಮೇಲೆ ಹೇಗೆ ಸರ್ವ್ ಮಾಡೋದು, ಈ ಥರ ಮಾಡಿದೆಯಾ, ಇದು ನಿನ್ನ ಕಡೆಯಿಂದ ಈ ಥರ ತಪ್ಪಿತ್ತು ಅಂತ ಹೇಗೆ ಹೇಳೋದು ಅಂತ ತುಂಬ ಯೋಚನೆ ಆಗಿದೆ ಕೆಲವ್ರಿಗೆ. ಇದು ನನ್ನ ರೀಡಿಂಗ್ ಅಲ್ಲದೆ ಅಂತ ಅನ್ನಿಸ್ಬೋದು, ಇಲ್ಲದೆ ಅಂತ ಅನ್ನಿಸ್ಬೋದು, ನಮ್ಮದಲ್ಲ ಅಂತ ಅನಿಸಿದ್ರು. ಸೊ ಇದು ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಖಂಡಿತ ತಲುಪಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟ್ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ನೀವು ಫೇಸ್ ಮಾಡಿ ಬೇರೆಯವ್ರನ್ನ ಅಂತ ಕಾರ್ಡ್ ಹೇಳುತ್ತೆ. ನೀವು ಯಾರಾದರೂ ನಿಮಗೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾರೆ ಅಂತ ವೇಟ್ ಮಾಡ್ತಿದ್ರೆ ಖಂಡಿತ ಅವ್ರು ಮಾಡ್ಕೊಳ್ಳಲ್ಲ. ಅವ್ರು ಫುಲ್ ಸ್ಟಕ್ ಆಗಿದ್ದಾರೆ, ಸ್ಟಕ್ ಎನರ್ಜಿ ಇದೆ. ಸೊ ಆ ಫೀಲಿಂಗ್ಸ್ನ ಫೀಲ್ ಮಾಡ್ಕೊಳ್ಬಾರ್ದು ನಾನು ಅಂತ ಅಂದ್ಕೊಂಡಿದ್ದಾರೆ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಜಗಳಗಳಾಗಿದ್ದರೆ, ಸೊ ಆ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ ಇನ್ನು. ಸೊ ಆ ಫೀಲಿಂಗ್ಸ್ನ ಫೀಲ್ ಮಾಡ್ಕೊಳ್ಬಾರ್ದು ಅನ್ನೋ ಲೆವೆಲಿಗೆ ಅವ್ರ ಮೈಂಡ್ನ ಸೊ ಕಾನ್ಸ್ಟೆಂಟಾಗಿ ರೆಡಿ ಮಾಡ್ತಾ ಇದ್ದಾರೆ, ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ 5 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಅವ್ರ ಲೈಫಲ್ಲಿ 3 ಜನ ಇದ್ದಾರೆ, ಇನ್ನೂ 3 ಜನ ಯಾರು ಅಂತ ನಿಮಗೆ ಗೊತ್ತಿರುತ್ತೆ.
ದೇ ಆರ್ ಮ್ಯಾನಿಪುಲೇಟಿಂಗ್, ಅವ್ರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ 5 ಆಫ್ ಸಾರ್ಡ್ಸ್ ಹೇಳ್ತಾ ಇದೆ. ಸಮ್ಟೈಮ್ಸ್ ನಮ್ಗನ್ಸುತ್ತೆ ಸೊ ಮೂರನೇ ವ್ಯಕ್ತಿಗಳು ನಮ್ಮ ಲೈಫ್ನ ಹಾಳು ಮಾಡ್ತಾರೆ ಅಂತ. ಸೊ ರಿಮೂವ್ ದ್ಯಾಟ್ ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ. ಸೊ ನೀವು ಮೆಡಿಟೇಷನ್ನ ಮಾಡಿ, ಸಮಥಿಂಗ್ ಸ್ವಿಚ್ ವರ್ಡ್ನ ಯೂಸ್ ಮಾಡಿ. ಸೊ ಥರ್ಡ್ ಪಾರ್ಟಿ ರಿಮೂವಲ್ ಸ್ವಿಚ್ ವರ್ಡ್ಸು ಬರುತ್ತೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ಅದನ್ನು ನನ್ನ ಚಾನಲಲ್ಲಿ ಹಾಕ್ತೀನಿ ಅಂತ ನಾನು ಹೇಳ್ತೀನಿ. ಯಾರಿಗಾದ್ರೂ ನಾನು ಅಗೇನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೇರ್ಫುಲ್ ಆಗಿರಿ ಕೆಲವೊಂದು ವಿಷಯಕ್ಕೆ ಅಂತ ಹೇಳ್ತೀನಿ. ಹ್ಯಾಂಗ್ಮ್ಯಾನ್ ಬಂದಿದೆ, ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗಾದ್ರೂ ನೀವು ಹೋಗ್ಬೋದು, ರಿಲೊಕೇಟ್ ಆಗ್ಬೋದು ಅಂತ ಹೇಳ್ಬೋದು. ಅಗೇನ್ ಎಮೋಷ್ನಲಿ ಡ್ರೈನಡ್ ಆಗ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಡಿಸೆಂಬರಲ್ಲಿ. ಥ್ಯಾಂಕ್ ಯು.